ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ರೆ ವಿಎ ಟಾಕ್ಸ್. ಇವತ್ತಿನ ವಿಷಯ ಬಂದೇನಪ್ಪ ಅಂದರೆ ಅದು ಕೃಷ್ಣ ರುಕ್ಕು ಧಾರಾವಾಹಿನ ಕೃಷ್ಣ ಅವರ ನಿಜ ಜೀವನದ ಬಗ್ಗೆ ಈ ವಿಡಿಯೋ ಆಗಿರುತ್ತೆ ವೀಕ್ಷಕರೇ. ಸೊ ಯಾರು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಈ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದ ಬಯೋಗ್ರಫಿ ಬಗ್ಗೆ ವಿಡಿಯೋಸ್ಗಳು ಬರ್ತಾನೆ ಇರುತ್ತೆ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ಇವರ ನಿಜ ಜೀವನದ ಬಗ್ಗೆ ನಿಮಗೆ ಪೂರ್ತಿ ವಿವರನ ನಾನು ತಿಳಿಸ್ಕೊಡ್ತೀನಿ. ಇವರ ನಿಜದ ಹೆಸರು, ವಯಸ್ಸು, ವಿದ್ಯಾಭ್ಯಾಸ, ಹುಟ್ಟೂರು, ಅದ್ರ ಬಗ್ಗೆ ನಿಮಗೆ ಪೂರ್ತಿ ವಿವರನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೂ ಹಿಂದೆ ಮಾಡಿದ ಸೀರೀಸ್ ಹಾಗೂ ಮೂವೀಸ್ ಏನಿದೆ ಅದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ನ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಮೊದಲನೇದಾಗಿ ಇವರು ಕೃಷ್ಣ ರುಕ್ಕು ಧಾರಾವಾಹಿಯಿಂದ ತುಂಬಾ ಫೇಮಸ್ ಆಗಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ಅದಕ್ಕಿಂತ ಮುಂಚೆ ಇನ್ನೊಂದು ಯಾವುದೋ ಒಂದು ಹೆಸರಾಂತ ಧಾರಾವಾಹಿಗಳನ್ನ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ನಿಮಗೆ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ಒಂಚೂರು ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ಅವರ ವೀಕ್ಷಕರೇ. ಔಟ್ಫಿಟ್ ಏನಿದೆ, ಇವರಿಗಂತೂ ಕೃಷ್ಣ ಲ್ಯಾಂಗ್ವೇಜ್ ಏನಿದೆ ಅದಂತೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ನಿಮ್ಮ ಪ್ರಕಾರ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ನಿಮ್ಮ ಪ್ರಕಾರ ಏನ್ ಅನ್ಸುತ್ತೆ ವೀಕ್ಷಕರೇ. ಸೊ ದಯವಿಟ್ಟು ಕಮೆಂಟ್ ಮಾಡಿ. ಒಂದು ಕಮೆಂಟ್ ನಿಮ್ಮ ಕಡೆಯಿಂದ ಬರಲೇಬೇಕು ಅಂತ ಹೇಳ್ತೀನಿ ವೀಕ್ಷಕರೇ. ಮೊದಲನೇದಾಗಿ ವೀಕ್ಷಕರೇ, ಇವರು ಎಲ್ಲಿ ಹುಟ್ಟಿದ್ದು, ಇವರ ವಯಸ್ಸಿನ ಬಗ್ಗೆ ನಾವು ಪೂರ್ತಿ ವಿವರನ ತಿಳ್ಕೊಬರೋಣ ಬನ್ನಿ ವೀಕ್ಷಕರೇ. ಸೊ ಮೊದಲನೇದಾಗಿ ಇವರು ಎಲ್ಲಿ ಹುಟ್ಟಿದ್ದು ಎಂಬುದಾದರೆ ಅದು ಮಳವಳ್ಳಿ, ಮಂಡ್ಯದಲ್ಲಿ ಇವರು ಹುಟ್ಟಿದ್ದು ಅಂತ ಹೇಳ್ಬೋದು ವೀಕ್ಷಕರೇ. ಇವರು ಮಂಡ್ಯದವರು ಅಂತ ಹೇಳ್ಬೋದು ವೀಕ್ಷಕರೇ. ಸೊ ಮುಂದಿನ ವಿಷಯಕ್ಕೆ ಬಂದ್ರೆ ಏನಪ್ಪಾ ಅಂದ್ರೆ ಇವರ ಒಂದು ಬಾಲ್ಯ ಏನಿದೆ ಅದೆಲ್ಲ ಇವರು ಮಂಡ್ಯದಲ್ಲೇ ಕಳೀತಾರೆ ವೀಕ್ಷಕರೇ. ಅದರ ನಂತರ ಇವರ ಒಂದು ಸ್ಟಡೀಸ್ಗಾಗಿ ಇವರು ಮೈಸೂರು, ಮೂಡ್ಬಿದ್ರೆಗೆ ಹೋಗ್ತಾರೆ ವೀಕ್ಷಕರೇ. ಸೊ ಇವರು ಮಂಡ್ಯ, ಮೈಸೂರು ಹಾಗೂ ಮೂಡ್ಬಿದ್ರೆಯಲ್ಲಿ ಇವರ ಒಂದು ಎಜುಕೇಶನ್ ಇದೆ ಅದನ್ನ ಕಂಪ್ಲೀಟ್ ಮಾಡ್ತಾರೆ ವೀಕ್ಷಕರೇ. ಸೊ ಇವರ ಎಜುಕೇಶನ್ ಏನೆಲ್ಲ ಮಾಡಿದ್ದಾರೆ ಅದ್ರ ಬಗ್ಗೆ ನಮ್ಗೆ ಇನ್ನೂ ಪೂರ್ತಿ ವಿವರ ಸಿಕ್ಕಿಲ್ಲ ವೀಕ್ಷಕರೇ. ಆಕ್ಟಿಂಗ್ ಅಲ್ಲಂತೂ ತುಂಬಾ ಇಷ್ಟ ಆಯ್ತು ವೀಕ್ಷಕರೇ. ಇವರು ಎಲ್ಲಿ ಟ್ರೈನಿಂಗ್ ಇವರು ಸಹ ಹೋಗಿದ್ದಾರೆ ಅಂತ ಹೇಳ್ಬೋದು. ಸೊ ಇವರು ಬೆಂಗಳೂರಿಗೆ ಹೋದಾಗ ಇದೆ ವೀಕ್ಷಕರೇ. ಸೊ ಅದರ ನಂತರ ನೆಕ್ಸ್ಟ್ ಬರೋದು ಯಾವ್ದು ಬಗ್ಗೆ ಅಂದ್ರೆ ಇವರ ವಯಸ್ಸು ವೀಕ್ಷಕರೇ. ಇವರ ವಯಸ್ಸು ನಮಗೆ ಇನ್ನೂ ಕ್ಲಾರಿಟಿಯಾಗಿ ಗೊತ್ತಾಗಿಲ್ಲ. 28 ಇಲ್ಲ 30 ಮೇಲೋ ಆಗಿರ್ಬೋದು ವೀಕ್ಷಕರೇ. ಸೊ ಆ ರೇಂಜಲ್ಲೇ ಇರುತ್ತೆ. ಸೊ 28, 30 ಸೊ ಆ ರೇಂಜಲ್ಲಿ ಇರುತ್ತೆ ಅಂತ ನಮ್ಮ ಪ್ರಕಾರ ಅನಿಸುತ್ತೆ ವೀಕ್ಷಕರೇ. ನಿಮ್ಮ ಪ್ರಕಾರ ಏನಿಸುತ್ತೆ ಕಮೆಂಟ್ ಮಾಡಿ, ಅವರ ಮುಖ ನೋಡಿ. ಸೊ ಅದರ ನಂತರ ನೆಕ್ಸ್ಟು ಬರೋದು ಯಾವ್ದಪ್ಪ ಅಂದರೆ ಅದು ಅವರ ಅರ್ಲಿ ಲೈಫ್ ಏನೆಲ್ಲ ಆಯಿತು ಅಂತ, ಅವರು ಹೇಗೆ ಇಂಡಸ್ಟ್ರಿಗೆ ಬಂದರು ಅನ್ನೋದಾದರೆ ಇವರು ಅವರ ಎಜುಕೇಷನ್ ಎಲ್ಲ ಕಂಪ್ಲೀಟ್ ಮಾಡಿ ಬೆಂಗಳೂರಿಗೆ ಮೂವ್ ಆಗ್ತಾರೆ ವೀಕ್ಷಕರೇ. ಸೊ ಬೆಂಗಳೂರಿಗೆ ಮೂವ್ ಆದಾಗ ಅಲ್ಲಿ ಇವರು ಒಂದು ಆ್ಯಕ್ಟಿಂಗ್ ಟ್ರೈನಿಂಗ್ಗೆ ಸೇರ್ಕೋತಾರೆ ವೀಕ್ಷಕರೇ. ಇವ್ರಿಗೆ ಆ್ಯಕ್ಟಿಂಗಲ್ಲಿ ತುಂಬ ಒಂದು ಆಸಕ್ತಿ ಇದ್ದ ಕಾರಣ ಇವರು ಏನು ಮಾಡ್ತಾರೆ, ಆ್ಯಕ್ಟಿಂಗ್ ಒಂದು ಟ್ರೈನಿಂಗ್ನಲ್ಲಿ ಸೇರ್ಕೋತಾರೆ. ಅಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಇವರು ಸೆಲೆಕ್ಟ್ ಆಗ್ತಾರೆ. ಅದ ನಂತರ ಇವರು ಬೆಂಗಳೂರಿಗೆ ಹೋದಾಗ ಅವರ ಕಸಿನ್ಸ್ ಮನೆಯಲ್ಲಿ ಇವರು ಇರ್ತಾರೆ ವೀಕ್ಷಕರೇ. ಸೊ ತುಂಬ ಅರ್ಲಿ ಲೈಫಲ್ಲಿ ತುಂಬ ಕಷ್ಟಪಟ್ಟಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ಅದಾದ ನಂತರ ನೆಕ್ಸ್ಟು ಬರೋದು ಯಾವ್ದಪ್ಪ ಅಂದರೆ ಇವ್ರಿಗೆ ಒಂದು ರೋಮರ್ಸ್ ಬಂದಿತ್ತು ವೀಕ್ಷಕರೇ. ಏನಂದರೆ ಸೀಸನ್ 11 ಇಲ್ಲ 12ರಲ್ಲಿ ಇವರು ತಪ್ಪದೇನೆ ಬರ್ತಾರೆ ಬಿಗ್ ಬಾಸ್ಗೆ ಅಂತ ಬಂದಿತ್ತು. ಬಟ್ ಇವರು ಬರೋಕ್ಕೆ ಆಗಲಿಲ್ಲ, ಗೊತ್ತಿಲ್ಲ ಏನು ರೀಸನ್ ಇರ್ಬೋದು ಅಂತ. ಸೊ ಒಟ್ಟಿನಲ್ಲಿ ಇವರು ಬರ್ತಾರೆ ಅಂತ ತುಂಬ ರೂಮರ್ಸ್ ಇತ್ತು ವೀಕ್ಷಕರೇ. ಇವರು ಬಂದಿದ್ರು ಒಳ್ಳೆ ಕಾಂಪಿಟೇಟರ್ ಅಂತೂ ಮಸ್ತಾಗಿ ಹಾಕೋರು. ಇವರ ಬಾಡಿ ಏನಿದೆ ಅದು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ಮುಂದಿನ ವಿಷಯಕ್ಕೆ ಬರೋದಾದರೆ ಅದು ಇವರ ಮೂವೀಸ್ ಹಾಗೂ ಇವರ ವೆಬ್ ಸೀರೀಸ್ ಹಾಗೂ ಇವರ ಸೀರಿಯಲ್. ಸೊ ಇದ್ರ ಬಗ್ಗೆ ನಿಮಗೆ ಯಾವುದೆಲ್ಲ ಒಂದು ಸೀರಿಯಲ್ಸ್ಗಳಲ್ಲಿ, ಮೂವೀಸ್ಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಿಮಗೆ ಪೂರ್ತಿ ವಿವರನ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಸೊ ದಯವಿಟ್ಟು ಕಂಪ್ಲೀಟಾಗಿ ನೋಡಿ. ಇವರ ಒಂದು ಮೂವೀಸ್ ಲಿಸ್ಟ್ ಹಿಡಿದ್ರೆ ನೀವು ಆಶ್ಚರ್ಯ ಪಡ್ತೀರಾ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ಮೊದಲನೇದಾಗಿ ಇವರದು ಬರೋದು ಯಾವ ಸಿನಿಮಾ ಅಂದರೆ ಅದು ಚಮಕ್. ಸೊ ಇವರು 2017ರಲ್ಲಿ ಚಮಕ್ ಎಂಬ ಒಂದು ಸಿನಿಮಾದಲ್ಲಿ, ಅದು ಗಣೇಶ್ ಅವರು ಆ್ಯಕ್ಟ್ ಮಾಡಿರೋ, ಗಣೇಶ್ ಹಾಗೂ ರಶ್ಮಿಕಾ ಮಂದನ ಅವರು ಆ್ಯಕ್ಟ್ ಮಾಡಿರೋ ಚಮಕ್ ಎಂಬ ಒಂದು ಫಿಲಮಲ್ಲಿ ಇವರು ಆ್ಯಕ್ಟಿಂಗ್ನ ಮಾಡಿದ್ದಾರೆ ವೀಕ್ಷಕರೇ. ಸೊ ಇವರು ಆ ಸಿನಿಮಾಕ್ಕಿಂತ ಮುಂಚೆ ಇನ್ನೊಂದು ಸಿನಿಮಾ ಮಾಡಿದರು. ಸೊ ಇದರಿಂದ ಇವರು ಫಿಲಮ್ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ಇವರು ಯಾವ ಒಂದು ಪಾತ್ರದಲ್ಲಿ ವಹಿಸಿದ್ದಾರೆ ಅನ್ನೋದಾದರೆ ನೀವು ಫಿಲಮ್ ನೋಡಿ ತಿಳ್ಕೊಬೇಕು ವೀಕ್ಷಕರೇ. ಮುಂದಿನ ಸಿನಿಮಾ ಬರೋದಾದರೆ ಫೆಬ್ರವರಿ 30. ಸೊ ನೀವು ಆಶ್ಚರ್ಯ ಪಡ್ಬೋದು, ಈ ಯಾವ್ದಪ್ಪ ಇದು ಫಿಲಮು ಫೆಬ್ರವರಿ 30 ಅಂತ ಇತ್ತೀಚೆಗೆ ರಿಲೀಸ್ ಆಗ್ತಾ ಇದೆ ವೀಕ್ಷಕರೇ. ಸೊ ವೀಕ್ಷಕರೇ, ಇದೊಂದು ಹಾರರ್ ಮೂವಿ ಅಂತ ಹೇಳ್ಬೋದು, ಥ್ರಿಲ್ಲರ್ ಆಗಿರೋ ಹಾರರ್ ಮೂವಿ ಅಂತ ಹೇಳ್ಬೋದು. ಇದರ ಹೆಸರು ಫೆಬ್ರವರಿ 30 ಅಂತ. ಸೊ ಇದು ಇತ್ತೀಚೆಗೆ ರಿಲೀಸ್ ಆಗ್ತದೆ, ನೀವು ಹೋಗಿ ಚೆಕ್ಔಟ್ ಮಾಡ್ಬೋದು ವೀಕ್ಷಕರೇ. ಸೊ ಮುಂದಿನ ಒಂದು ಸಿನಿಮಾ ಬರೋದಾದರೆ ಅದು ಕೋಟಿ ವೀಕ್ಷಕರೇ. ಸೊ ಇತ್ತೀಚೆಗೆ 2024ರಲ್ಲಿ ರಿಲೀಸ್ ಆದ ಈ ಫಿಲಮ್ನಲ್ಲಿ ಇವರು ಒಂದು ಏನಪ್ಪ ಮಾಡಿದ್ದಾರೆ ಅಂದರೆ ಒಂದು
ಪಾತ್ರದಲ್ಲಿ ಆಕ್ಟಿಂಗ್ ನ ಮಾಡಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಮುಂದಿನ ಮೂವೀಸ್ಗಳಿಗೆ ಬಂದಿರೋದೇ ವೀಕ್ಷಕರೇ. ಸೊ ಇವರ ಮೊದಲನೇ ಮೂವಿ ನೀವು ಕೇಳೋದಾದ್ರೆ ಯಾವುದು ಅಂದ್ರೆ ಮಿಷನ್ 36 ಗ್ರಹಣ ಅಂತ. ಸೊ ಇದು 2016ರಲ್ಲಿ ಆಗಿದ್ದು ವೀಕ್ಷಕರೇ. ಇದೊಂದು ಹಿಂದಿ ಡ್ರಾಮಾ ಫಿಲಮ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ಲೈಕ್ ಅರೌಂಡ್ ಗ್ರೂಪ್ಸ್ ಆಫ್ 5 ಫ್ರೆಂಡ್ಸ್ ಇರ್ತಾರೆ ವೀಕ್ಷಕರೇ. ಸೊ ಆ 5 ಜನರಲ್ಲಿ ಏನು ಫಿಲಮ್ ನಡೆಯುತ್ತೆ ಅದೇ ಮಿಷನ್ 36 ಗಹರ್ ಅಂತ. ಸೊ ಇದು 2016 ಇವರ ಮೊದಲನೇ ಫಿಲಮ್ ಆಗಿರುತ್ತೆ. ಇವರು ಲೈಕ್ ಫಿಲಮ್ ಇಂಡಸ್ಟ್ರಿಗೆ ಒಂದು ಪಾದಾರ್ಪಣೆ ಮಾಡ್ತಾರೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಸೊ ಇಷ್ಟ ಆಗಿತ್ತು ಇವರ ಮೂವಿ. ಇನ್ನೂ ಮೂವಿ ಇದೆ, ಅದನ್ನು ಹೇಳ್ತೀನಿ, ಕಂಪ್ಲೀಟ್ ಆಗಿ ನೋಡಿ, ಇವಾಗಲೇ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ನೀವು. ಮುಂದಿನ ಒಂದು ಸಿನಿಮಾ ಬರೋದಾದ್ರೆ ಇದು ಗೀತಾ ಚಲೋ ಅಂತ. ಇದೊಂದು ತೆಲುಗು ರೊಮ್ಯಾಂಟಿಕ್ ಮೂವಿ ಅಂತ ಹೇಳ್ಬೋದು. ಇದು 2019ರಲ್ಲಿ ರಿಲೀಸ್ ಆಗಿದೆ ವೀಕ್ಷಕರೇ. ಸೊ ಇವತ್ತಿರಳು ಸಹ ಇವರು ಒಂದು ಪ್ರಾಮಿನೆಂಟ್ ರೋಲ್ನ ಒಂದು ವಹಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ಅದ ನಂತರ ಇತ್ತೀಚೆಗೆ ಬಂದ ಒಂದು ಫಿಲಮು ಪಾಠಶಾಲಾ ಅಂತ. ಸೊ ಇದರಲ್ಲೂ ಸಹ ಇವರು ಆ್ಯಕ್ಟಿಂಗ್ನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಸೊ ಇದು ಲೈಕ್ ತುಂಬ ಚೆನ್ನಾಗಿದೆ ಅಂತ ಹೆಸರು ಪಟ್ಟಿದೆ. ಇದೊಂದು ಚೆನ್ನಾಗಿರೋ ಮೂವಿ ಅಂತಲೇ ಹೆಸರಾಗಿದೆ ವೀಕ್ಷಕರೇ. ಅದಾದ ನಂತರ ವೀಕ್ಷಕರೇ ಇವರ ಒಂದು ವೆಬ್ ಸೀರೀಸ್ಗೆ ಬಂದರೆ ಅಯ್ಯನ ಮನೆ. ಸೊ ನೀವೆಲ್ಲ ನೋಡಿರ್ಬೋದು, ಜಿ ಕನ್ನಡದಲ್ಲಿ ತುಂಬ ಅಡ್ವರ್ಟೈಸ್ಮೆಂಟ್ನ ಕೊಡ್ತಾ ಇರ್ತಾರೆ ಅಯ್ಯನ ಮನೆ ಅಂತ. ಇದೊಂದು Zee5ಯಲ್ಲಿ ರಿಲೀಸ್ ಆದ ಒಂದು ವೆಬ್ ಸೀರೀಸ್ ಅಂತ ಹೇಳ್ಬೋದು. ತುಂಬ ಥ್ರಿಲ್ಲರ್ ಹಾಗೂ ಹಾರರ್ ಆಗಿರೋ ಒಂದು ವೆಬ್ ಸೀರೀಸ್ ಅಂತ ಹೇಳ್ಬೋದು ವೀಕ್ಷಕರೇ. ನೀವೇನಾದ್ರು ಅದನ್ನು ನೋಡಿದರೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡೋದಂತೂ ಮರೆಯೋಕ್ಕೆ ಹೋಗ್ಬಿಡಿ ವೀಕ್ಷಕರೇ. ನೀವೇನು ಇವಾಗ ಚಿತ್ರ ಗಮನಿಸ್ತಾ ಇದ್ದೀರಾ, ಇವತ್ತು ಅವರ ಫ್ಯಾಮಿಲಿ ಆಗಿರುತ್ತೆ. ಅವರಿಗೆ ಒಬ್ಬರು ಅಕ್ಕ ಸಹ ಇದ್ದಾರೆ ವೀಕ್ಷಕರೇ. ಇದು ಅವರ ತಂದೆ ತಾಯಿ ಹಾಗೂ ಅವರ ಅಕ್ಕನ ಜೊತೆ ಇದ್ದ ಒಂದು ಫೋಟೋ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ಅವರ ತಂದೆ ತಾಯಿ ಏನಿದ್ದಾರೆ ಅವರು ಸಹ ಮೂಲತಃ ಮಳವಳ್ಳಿಯವರು ಅಂತ ಹೇಳ್ಬೋದು ವೀಕ್ಷಕರೇ. ಅವರ ಅಕ್ಕನಿಗೆ ಮದುವೆ ಇತ್ತೀಚೆಗೆ ಆಗಿದೆ ಅಂತ ಒಂದು ಅಪ್ಡೇಟು ಬಂದಿದೆ ವೀಕ್ಷಕರೇ. ಸೊ ನೀವು ಕೇಳ್ಬೋದು ಇವರಿಗೆ ಮದುವೆ ಆಗಿದೆಯಾ ಅಂತ. ಸೊ ಇವರಿಗೆ ಇನ್ನೂ ಮದುವೆ ಸಹ ಆಗಿಲ್ಲ ವೀಕ್ಷಕರೇ. ಇದು ಅವರ ಅಕ್ಕನ ಮದುವೆಯಲ್ಲಿ ತೆಗೆದುಕೊಂಡ ಒಂದು ಫೋಟೋ ಆಗಿರ್ಬೋದು. ಇದನ್ನ ಇಟ್ಕೊಂಡು ಅವರು ಲೈಕ್ ಇವ್ರಿಗೆ ಮದುವೆ ಆಗಿದೆ ಅಂತ ಎಲ್ಲ ಕಡೆ ನ್ಯೂಸ್ ಬರ್ತಾ ಇದೆ. ಬಟ್ ಇದು ಅವರ ಅಕ್ಕನ ಮದುವೆ ಫೋಟೋ ಆಗಿರುತ್ತೆ ವೀಕ್ಷಕರೇ. ಸೊ ಅದಾದ ನಂತರ ನಾನು ನಿಮಗೆ ಒಂದು ಹೇಳಂತ ಮರ್ತೋದೆ, ಇವರ ರಿಯಲ್ ನೇಮ್ ಏನು ಅನ್ನೋದು, ಇವರ ಒಂದು ನಿಜ ಹೆಸರು ಏನು ಎಂಬುದರ ಬಗ್ಗೆ ನಾನು ತಿಳಿಸ್ಕೊಟ್ಟಿರ್ಲಿಲ್ಲ ನಿಮಗೆ. ಸೊ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ. ಇವರ ಒಂದು ರಿಯಲ್ ನೇಮ್ ಏನಪ್ಪ ಅಂದರೆ ಅಕ್ಷಯ್ ನಾಯಕ್ ಅಂತ. ಸೊ ಇವರು ನಾಯಕರು ಅಂತ ಹೇಳ್ಬೋದು ವೀಕ್ಷಕರೇ. ಸೊ ಇದು ಆಗಿತ್ತು ಇವರ ಬಗ್ಗೆ. ಲೈಕ್ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಮುಂದಿನ ವಿಷಯಕ್ಕೆ ಬಂದರೆ ಅದು ಇವರ ಸೀರಿಯಲ್ಸ್ ವೀಕ್ಷಕರೇ. ಮೊದಲನೇ ಸೀರಿಯಲ್ ಆಗಿರುತ್ತೆ ಅದು ಒಲವಿನ ನಿಲ್ದಾಣ ಅಂತ. ಸೊ ಇದು ಕಲರ್ಸ್ ಕನ್ನಡದಲ್ಲಿ ಬರ್ತಾ ಇತ್ತು ವೀಕ್ಷಕರೇ. ಇಲ್ಲಿ ನೋಡ್ತಾ ಇರ್ಬೋದು ಇವರ ಹೀರೋಯಿನ್ ಆಗಿದ್ರು ಆ ಒಂದು ಸೀರಿಯಲ್ಗೆ. ಅದ ನಂತರ ಇವಾಗ ಮಾಡ್ತಾರೋ ಕೃಷ್ಣ ರುಕ್ಕು ವೀಕ್ಷಕರೇ. ನೀವು ವಿಡಿಯೋನ ಇಲ್ಲಿ ಗಂಟ ನೋಡಿದ್ದೀರಾ ಅಂದ್ರೆ ನಿಮ್ಗೆ ಪಕ್ಕ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಸೊ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿರಿ. ಇದೇ ರೀತಿಯಾದ ವಿಡಿಯೋಸ್ಗಳು ಬಯೋಗ್ರಫಿಗಳು ಬರ್ತಾನೆ ಇರುತ್ತೆ. ಸೊ ಮುಂದಿನ ವಿಡಿಯೋ ಯಾವ್ದ್ರ ಬಗ್ಗೆ ಆಗಿರ್ಬೇಕು, ಯಾವ ವ್ಯಕ್ತಿಯ ಬಗ್ಗೆ ಆಗಿರ್ಬೇಕು ಅನ್ನೋದನ್ನ ಕಮೆಂಟ್ ಮಾಡೋದು